ಇವತ್ತು GT ವರ್ಸಸ್ RCB ಮ್ಯಾಚ್. ನನ್ನ ಪ್ರಕಾರ ಎಲ್ರ ಬಾಯಲ್ಲೂ ನಮ್ಮ ಬೆಂಗಳೂರು, ಇಡೀ ಕರ್ನಾಟಕದ ಎಲ್ಲಾ ಜನತರಿಗೆ, ಎಲ್ಲ ನಮ್ಮ ಹಿಂದಿ ಹುಡುಗರಾಗಿರ್ಬೋದು, ಕನ್ನಡ, ಯಾವ ಬೇರೆ ಬೇರೆ ಭಾಷೆ ಇಲ್ಲೇ ಬೆಂಗಳೂರಲ್ಲಿ ಯಾರೇ ಕೆಲಸ ಮಾಡ್ತಿರೋ ಎಲ್ಲ ಹೇಳ್ತಿರೋದು ಗೆಲ್ಲೋದು ಯಾರಪ್ಪ ಅಂತಂದ್ರ ಬೆಂಗಳೂರು. ಅದು ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರು ಹುಡುಗರ ಗತ್ತು ಹಂಗಿದೆ. ಯಾಕಂದ್ರೆ ಯಾವುದೇ ಒಂದು ಈ ಸತಿನ 2026 IPL ಸೀಸನ್ ಅಲ್ಲಿ ಒಟ್ಟು ನಮ್ಮ RCB ಅಲ್ಲಿ ತಗೊಂಡಿರಂತ ಓಟಮ್ಗಳು ತುಂಬಾ ಇದಾವೆ. ಒಬ್ರು ವಿಧವಾದ ಬೆತ್ತಲ ಆಡದೆ ಇರ್ಬೋದು, ಅವರು ಹೋದ್ರು ಮನೆಗೆ ಬಿಟ್ಟಾಕಿ. ಆದ್ರೆ ಪಟ್ಟಿದಾರ್ ಎಂತ ಇನ್ನಿಂಗ್ಸ್ ಆಡ್ತಾ ಇದಾರೆ ಅಂತಂದ್ರೆ ಬೆಂಕಿ ಬಿರುಗಾಳಿ ಬೂದಿ ಹೆಂಗಾಗ ಎಷ್ಟೊತ್ತು ದಿನಗಂಟ 2025 ಅವ್ರ ಕ್ಯಾಪ್ಟನ್ಸಿ ಗೆದ್ದಂತ ಒಂದು ಕಪ್ಪು ಅವ್ರನ್ನ ಇನ್ನೂ ಉರ್ಗುಂಬಿಸ್ತೈತೆ. ಯಾವ ರೀತಿ ಆಡ್ಬೇಕು, ಹೆಂಗ್ ಆಡ್ಬೇಕು, ಯಾವ ರೀತಿ ವೈರಿಗಳನ್ನ ಹೊಡೆದು ಆಚೆಗೆ ಹಟ್ಟಬೇಕು ಅನ್ನೋ ರೀತಿಲಿ ಈ ಸತಿ 2026ನೇ IPL ಸೀಸನ್ ಫೈನಲಿಸ್ಟ್ ಆಗಿ ಬರೋಬ್ಬರಿ IPL ಫೈನಲಿಸ್ಟ್ ಆಗಿ 5ನೇ ಬಾರಿ IPL ಫೈನಲಿಸ್ಟ್ ಆಗಿ ಬಂದಿರೋದು ನಮ್ಮ ಬೆಂಗಳೂರು RCB. ಇದಕ್ಕೆಲ್ಲ ತುಂಬಾ ಎಲ್ಲರೂ ಕೂಡ ಸಪೋರ್ಟ್ ಸಖತ್ತಾಗೆ ಮಾಡ್ತಾವ್ರ. ಸಪೋರ್ಟ್ ಯಾರೇ ಇದ್ರು GT ಕಡೆಯಿಂದ ಅಷ್ಟೊಂದು ಕಷ್ಟಲ್ಲೇ ಸಪೋರ್ಟ್. ಈಗ ನಮ್ಮ ಇಡೀ ಒಂದು ಬೆಂಗಳೂರು ಟೀಮ್ಗ ಅದೊಂದೇ ಟೀಮು ಸಪೋರ್ಟ್ ಮಾಡ್ತಿದ್ರೆ ಎಲ್ರೂ, ಆದ್ರೆ ಇಡೀ 9 ಟೀಮ್ಗಳು ಅವ್ರನ್ನ ಬಾರಿ ಸಪೋರ್ಟ್ ಮಾಡ್ತಾ ಇಲ್ಲ. ಎಷ್ಟೇ ಸಪೋರ್ಟ್ ಮಾಡ್ತಿದ್ವಿ, ನಮ್ಮ ಬೆಂಗಳೂರು ಹುಡುಗರು, ಇಡೀ ಕರ್ನಾಟಕ ಜನತೆ, ಇಡೀ ವರ್ಲ್ಡ್ ಅಲ್ಲಿ RCB ಇರುವಂತ ಫ್ಯಾನ್ಸ್ ಫಾಲೋಯಿಂಗ್ ಯಾರಿಗೂ ಇಲ್ಲ ಅಂತ ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಅದಿರ್ಲಿ, ಈಗಿನ ಬಂದಂತ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಇವತ್ತಿನ ಒಂದು ಪಿಚ್ ವರದಿಯ ಪ್ರಕಾರ RCB ಗೆಲ್ಲೋ ಸಾಧ್ಯತೆ ತುಂಬಾ ಜಾಸ್ತಿನೇ, 90% ಇದೆ ಅಂತ ಕೆಲವೊಂದು ಬಲ್ಲ ಮೂಲಗಳಿಂದ ಬಂದಿದೆ. ಆ ಬಲ್ಲ ಮೂಲಗಳು ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಮೊದಲನೇದು ನಮ್ಮ RCB ಬ್ಯಾಟಿಂಗ್ ಲೈನಪ್. RCB ಬ್ಯಾಟಿಂಗ್ ಲೈನಪ್ ಹೆಂಗಿದೆ ಅಂತಂದ್ರೆ, ಒಂದ್ಗಿಂತ ಎಚ್ಚರ. ಈಗ ಬರ್ತಾ ಇದ್ದಂಗೆ ನಮ್ಮ ಕಿಂಗ್ ಕೊಹ್ಲಿ ಕೇಳಬೇಡಿ ಆಟ ಆಡೋದ್ರಲ್ಲಿ ಅವ್ರ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ 2026 600 ರನ್ ಪ್ಲಸ್ ಇದಾರೆ, ಆಟನೂ ಇದಾರೆ. ಇವತ್ತಿನ ಲಾಸ್ಟ್ ಮ್ಯಾಚ್ ಅಲ್ಲಿ ಎಷ್ಟು ರನ್ ಹೊಡಿಬಹುದು, ಏನೋ ಎತ್ತಲ ನಮಗೂ ಗೊತ್ತಿಲ್ಲ. ಒಂದು 50 ರನ್ ಹೊಡಿತಾರೆ. ಈಗ ಬಂದಿರೋಂತ ಮಾಹಿತಿ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ RCB ಏನಾರು ಟಾಸ್ ಸೋತು ಬ್ಯಾಟಿಂಗ್ ಫಸ್ಟ್ ಬಂತು ಅಂತಂದ್ರೆ ಮಿನಿಮಮ್ 250 ಮೇಲೆ ಹೊಡಿಬೇಕು. ಯಾಕಂದ್ರೆ ಇಲ್ಲಿ ಗುಜರಾತ್ ಅಲ್ಲಿ ಇರುವಂತ ಬ್ಯಾಟಿಂಗ್ ಲೈನಪ್ ನಮ್ಗೆ ಅನಿಸಿದ ಪ್ರಕಾರ ಸಾಯಿ ಸುದರ್ಶನ್, ಶುಭಮನ್ ಗಿಲ್, ಆಮೇಲೆ 2-3 ವಿಕೆಟ್ ಗಳು ಬಿದ್ದೋಯ್ತು ಅಂತಂದ್ರೆ ಅಲ್ಲಿ ಗುಜರಾತ್ ಅಲ್ಲಿ ಆಡಂತವ್ರು ಯಾರು ಇಲ್ಲ ಅನ್ನೋದು ನಿಮಗೂ ಚೆನ್ನಾಗ್ ಗೊತ್ತು, ನನಗೂ ಚೆನ್ನಾಗ್ ಗೊತ್ತು. ಆ ಲೆಕ್ಕ ತಗೋತಂದ್ರೆ ತಿರ್ಗಾ ನಮ್ಮ RCB ಬಂತು ಅಂತಂದ್ರೆ ಕಿಂಗ್ ಕೊಹ್ಲಿ ಅವರು ಆಟ ಮಾಮೂಲಿ ಅವ್ರು ಆಡ್ತಾನೆ ಇದ್ದಾರೆ. ಅವರು ಒಂಥರ ಕಿಂಗ್ ಇದ್ದಾಗ ಚೇಸ್ ಮಾಸ್ಟರ್ ಅಲ್ವಾ, ಚೇಸಿಂಗ್ ಅಲ್ಲಿ ಅವ್ರ ರನ್ ಬಂತು ಅಂತಂದ್ರೆ ಆಲ್ರೆಡಿ ವಿನ್ ಆದಂಗೆ. ಬ್ಯಾಟಿಂಗ್ ಅಲ್ಲೂ ಕೂಡ ಅವ್ರ ರನ್ ಏನಾದ್ರು ಬಂತು ಅಂತಂದ್ರೆ, ಅವ್ರ ವಿಕೆಟ್ ಬೀಳ್ಲಿಲ್ಲ ಅಂತಂದ್ರೆ ಒಂದು 10 ಓವರ್ ಗಂಟ ಅವರು ಕೂಡ ಆಲ್ರೆಡಿ ಒಂದು 200 ಮೇಲೆ ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಪಟ್ಟಿದಾರ್ನ ಕೇಳಬೇಡಿ. ಈಗ ಇರುವಂತ ಬ್ಯಾಟಿಂಗ್ ಲೈನಪ್ ಅಲ್ಲಿ RCB ಪಟ್ಟಿದಾರ್ ಅಂತ ಆಡ್ತಿರೋಂತ ಆಟ ನೋಡ್ತಿದ್ರೆ ಮಾತ್ರ ಇಡೀ GT ಬೌಲರ್ಸ್ ಗಳು ಬೆವರಿಳಿಸ್ತಾರೆ. ಯಾಕಂದ್ರೆ ಕ್ವಾಲಿಫೈರ್ 1 ಅಲ್ಲಿ GT ಬೌಲರ್ಸ್ ಬೆವರಿಳಿಸ್ತಾರೆ, ನಿಮ್ಗೂ ಚೆನ್ನಾಗ್ ಗೊತ್ತು. 33 ಬಾಲ್ಗೆ 93 ರನ್ ಹೊಡೆದಿರೋದು, ಎಷ್ಟು ಅಬ್ಬರದ ಬ್ಯಾಟಿಂಗ್ ಆಡಿದಾರೆ ಪಟ್ಟಿದಾರ ಅಂತ ನಿಮ್ಗೂ ಗೊತ್ತು. ಅದಾದ್ಮೇಲೆ ನೆಕ್ಸ್ಟ್ ನಮ್ DDP ನ ಕೇಳಬೇಡಿ. ಬಂದೇಟೆ 6-4 ಹೊಡಿ ಅಂತ ನಮ್ಮ DDP ಒಡಿ ಮಗ ಬಿಡಬೇಡ ಅವನಂತ ಹೊಡೆದು ಬಿಸಾಕ್ಬಿಡ್ತಾರ. ಅದೊಂದು ಕಿಂಗು, DDP, ಪಟ್ಟಿದಾರು. ಯಾಕಂದ್ರೆ ಜಿತೇಶ್ ಶರ್ಮಾ ಅವ್ರದ್ದು ಸ್ವಲ್ಪ ಈ ಸತಿ ಕೊಂಚ ಕಡಿಮೆ ಆಗೈತೆ. ಅವರ ಒಂದು ಅಗ್ರೆಸಿವ್ ಬ್ಯಾಟಿಂಗ್ ಆಗಿರ್ಬೋದು, ಕೀಪಿಂಗ್ ಅಂತೂ ಕೇಳಬೇಡಿ, ಸಖತ್ತಾಗಿ ಮಾಡ್ತಾರೆ ಕೀಪಿಂಗು. ಬ್ಯಾಟಿಂಗ್ ಸ್ವಲ್ಪ ಗೊತ್ತಾಗಿಲ್ಲ, ನೋಡೋಣ ಇವತ್ತು ಫೈನಲ್ ಅಲ್ಲಿ ಯಾವ ರೀತಿ ಆಡ್ತಾರಂತ ನಾವು ತಿಳ್ಕೊಬೇಕಾಗೈತೆ. ಆಮೇಲೆ ಟೀಮ್ ಡೇವಿಡ್ ಅವ್ರೇನಾದ್ರು ನಿಂತು ಅಂತಂದ್ರೆ 10 ಬಾಲ್ ನಿಂತ್ಕೊಂಡ್ರೆ ಸಾಕು, 30 ರನ್ ಪಕ್ಕ ಬಂದೇ ಬತ್ತಾ, ಅದಂತೂ ಫಿಕ್ಸ್. ರೋಮಿಯೋ ಸಫಾಡು ಈ ಸೀಸನ್ ಅಲ್ಲಿ ಸ್ವಲ್ಪ ಹಿಂಗುತ್ತವ್ರ. ನೋಡೋಣ ಇವತ್ತೇನಾರು ಹೊಡೆದ್ರ ಫೈನಲ್ ಅಲ್ಲಿ ಗೆಲ್ಸಂತ ಸಾಧ್ಯತೆ ಅವ್ರ ಕಡೆ ಇರುತ್ತೆ ಇಲ್ವ ಅಂತ ಕಾದ್ ನೋಡ್ಬೇಕು. ಇವತ್ತು 7:15 ಸ್ಟಾರ್ಟ್ ಆಗುತ್ತೆ ಮ್ಯಾಚ್. ನಮಗೆ ಯಾರು ಟಾಸ್ ಗೆಲ್ದೆ ಯಾರು ಬಿಡ್ತಾರೆ ಅನ್ನೋದು ಒಂದು ಮುಖ್ಯವಾದ ಮಾಹಿತಿ. ಇನ್ನು ಬ್ಯಾಟಿಂಗ್ ಲೈನಪ್ ಇಷ್ಟ ಐತೆ. ಇನ್ನು ಬೌಲಿಂಗ್ ಲೈನಪ್ ಬಂತು ಅಂತಂದ್ರೆ ಜೋಸ್ ಹೇಜಲ್ವುಡ್ ಅವರು ತನ್ನ ಬೌಲಿಂಗ್ ಶೈಲಿಯಲ್ಲಿ 2025 ಯಾವ ರೀತಿ ಮಾಡ್ತಿದ್ರು ಅದಕ್ಕಿಂತ ಸ್ವಲ್ಪ ಇವಾಗ ಕೊಂಚ ಕಡಿಮೆ ಇದ್ದಾರೆ, ಎಕಾನಮಿಲಿ ಕಡಿಮೆ ಇದ್ದಾರೆ. ಬೌಲರ್ಸ್ಗಳು ಜಾಸ್ತಿ ರನ್ ಬರ್ತೈತೆ. ಅವ್ರತ್ತಂತೂ ಕೇಳಬೇಡಿ, ವಿಕೆಟ್ ಕೇಳ್ತಾರೆ ಇಲ್ಲ ಅಂತಲ್ಲ, ಆದ್ರೆ ಜಾಸ್ತಿ ರನ್ ಕೊಡ್ತಾರೆ. ಈ ಸೀಸನ್ ಅಲ್ಲಿ ಜಾಸ್ತಿ ರನ್ ಕೊಟ್ಟಿದ್ದಾರೆ, ಒಪ್ಕೊಳ್ಳೋಣ. ವಿಕೆಟ್ ಚೆನ್ನಾಗಿ ಕಿತ್ತಿದ್ದಾರೆ ಜೋಸ್ ಹೇಜಲ್ವುಡ್ ಅವರು. ನೆಕ್ಸ್ಟ್ ಬಂತು ಅಂದ್ರೆ ನಮ್ಮ ಸ್ವಿಂಗ್
ಸ್ವಿಂಗ್ ಕಿಂಗ್ ಇರುವಂತ ಭುವನೇಶ್ವರ್ ಕುಮಾರ್ ಅವರು ರನ್ ಕಡಿಮೆ ಕೊಡ್ತಾರೆ, ವಿಕೆಟ್ ಸಖತ್ತಾಗಿ ಪವರ್ ಪ್ಲೇ ಅಲ್ಲಿ ಅವ್ರು ಕಿತ್ತಿರುವಂತ ಈ IPL ಸೀಸನ್ ಅಲ್ಲಿ 24 ವಿಕೆಟ್ ಗಳು ಕಿತ್ತಿರುವಂತ ಏಕೈಕ ಆಟಗಾರ ಅದು ನಮ್ಮ RCB ಬೌಲರ್ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್. ಅವ್ರು ಕಿತ್ತಿರುವಂತ 24 ವಿಕೆಟ್, ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಸುಯೇಶ್ ಶರ್ಮಾ ಅಂದ್ರೆ ಈ ಸೀಸನ್ ಅಲ್ಲಿ ಅದಕ್ಕಿಂತ ಜಾಸ್ತಿನೇ ಇಲ್ಲ, ತುಂಬಾ ಕಡಿಮೆ ಆಗಿದೆ ಸುಯೇಶ್ ಶರ್ಮಾ ಅವ್ರದ್ದು ನಾ ಹೇಳಬಲ್ಲೆ. ಯಾಕಂದ್ರೆ ವಿಕೆಟ್ ಇಲ್ಲ, ರನ್ ಮೇಲೆ ಸುರಿಮಳೆ ಹೊಡಿಸ್ಕೊತಾ ಇದ್ದಾರೆ. ಇನ್ನೊಬ್ರು ನಮ್ಮ ಆಲ್ರೌಂಡರ್ ಯಾರು ಹೇಳಿ, ಕುರ್ನಲ್ ಪಾಂಡ್ಯ ಯಾವ ರೀತಿ ಆಡ್ತವ್ರ ಅಂತಂದ್ರ ಬ್ಯಾಟಿಂಗ್ ಸರಿಗಿರು, ಬಾಲಿಂಗ್ ಸರಿಗಿರು, ನೀನ್ ಯಾವ್ದೇ ಕೊಟ್ಟು ಬಡ್ದು ಬಾರ್ಸ್ ಹಾಕ್ತೀನಿ ಗುರು, ಮುಲಾಜೆ ಇಲ್ಲ ಅನ್ನೋ ರೀತಿ ಕುರ್ನಲ್ ಪಾಂಡ್ಯ ಅವರು ಬೌಲಿಂಗ್ ಸಖತ್ತಾಗಿ ಮಾಡ್ತಾವ್ರೆ, ಬ್ಯಾಟಿಂಗ್ ಸಖತ್ತಾಗಿ ಮಾಡ್ತಾವ್ರ ನಮ್ಮ ಆಲ್ರೌಂಡರ್. ನೆಕ್ಸ್ಟ್ ಇನ್ನು ಬಂತು ಅಂತಂದ್ರೆ ನಮ್ಮ ರೋಮಿಯೋ ಸಫರ್ಡ್, ಅವ್ರು ಸ್ವಲ್ಪ ಆಡ್ಕೊಂಡು ಚೆನ್ನಾಗಿ ಆಡ್ತು ಅಂತಂದ್ರೆ ಖಂಡಿತವಾಗ್ಲಿ ನಮ್ ದಾರಿ ವಿನ್ ಆಗುತ್ತೆ ನಮ್ಮ RCB ಅಂತ ನನ್ನ ಅನಿಸಿಕೆ. ಈ ಸತಿ ಕಪ್ ಗೆಲ್ತು ಅಂದ್ರೆ ಬ್ಯಾಕ್ ಟು IPL ಕಪ್ ಗೆದ್ದಿರಂತ ಇಡೀ IPL ಹಿಸ್ಟ್ರಿಲೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ IPL ಕಪ್ ಗೆದ್ದಿರೋದು ಯಾರು ಗೆದ್ದಿಲ್ಲ. ಈ ಸತಿ ನಮ್ಮ RCB ಗೆಲ್ಲೇಬೇಕು, ಗೆಲ್ತಾರೆ ಅಂತ ನಮ್ಮ ಅನಿಸಿಕೆ. ನಮಗ ಇಲ್ಲಿ RCB ಗೆಲ್ಬೇಕು ಅಂತಂದ್ರ ಬ್ಯಾಟಿಂಗ್ ತಕ್ಕಂದ್ರ 250 ಮೇಲೆ ಹೊಡಿಬೇಕು ನಮ್ಮ RCB. ಚೇಸಿಂಗ್ ತಕ್ಕತ್ತ ಅಂತಂದ್ರ GT ಅವ್ರನ್ನ 200 ರನ್ಗಿಂತ ಕಡಿಮೆಗೆ ಆಲ್ ಔಟ್ ಮಾಡ್ಬೇಕು, 200 ರನ್ ತಲುಪಿಸ್ಲೇಬಾರ್ದು, 200 ರನ್ ಒಳಗೆ ಅವ್ರಿಗೆ ಟಾರ್ಗೆಟ್ ಕೊಡ್ಬೇಕು ನಮ್ಮ RCB ಅವರು. GT ಅವರು ಸ್ಟ್ರಾಂಗ್ ಆಗವ್ರು ಅಂತ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು, ಎಷ್ಟು ಸ್ಟ್ರಾಂಗ್ ಆಗವ್ರು ಅಂತಾನು ಗೊತ್ತು. ಯಾಕಂದ್ರೆ ಅವರು ಫಸ್ಟ್ನೇ ಮ್ಯಾಚ್ ಕ್ವಾಲಿಫೈರ್ 1 ಅಲ್ಲಿ ಸೋತಿರ್ಬೋದು GT ಅವರು. ಈ ಸತಿ ಸ್ಟ್ರಾಂಗ್ ಆಗಿ ಆಡ್ತೀವಿ ಅಂತ ನಿಂತು ಆಟ ಆಡ್ತಿರಂತವ್ರು ಸಾಯಿ ಸುದರ್ಶನ್ ಮತ್ತೆ ಶುಭಮನ್ ಗಿಲ್ ಅವರು. ಸಾಯಿ ಸುದರ್ಶನ್ ಅವರು ಆಟ ನಿಮ್ಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಸಾಯಿ ಸುದರ್ಶನ್ ಗಿಲ್ ಅವರು ಇಬ್ರು IPL ಸೀಸನ್ 2026 ಇಬ್ರು 700 ರನ್ ಗಡಿ ದಾಟಿರಂತ ವ್ಯಕ್ತಿಗಳು, ಅವ್ರಿಬ್ರು ಎಂತ ಸ್ಟ್ರಾಂಗ್ ಅಂತ ನಿಮ್ಗೂ ಗೊತ್ತು. ಅವರು ಎದುರಿಸ್ತಿರಂತ ನಮ್ಮ ಹುಲಿಗಳು ನಮ್ಮ RCB ಇರುವಂತ ನಮ್ ಕಿಂಗ್ ಆಗಿರ್ಬೋದು, 6 ರನ್ ಗಡಿ ದಾಟಿರೋ ನಮ್ ಕಿಂಗು, ಮತ್ತೆ ಪಟ್ಟಿದಾರಂತ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್, ಕುರ್ನಾಲ್ ಪಾಂಡ್ಯ ಅವರು ಆಲ್ರೆಡಿ ಬೌಲಿಂಗ್ ಅಲ್ಲಿ ಬ್ಯಾಟಿಂಗು, ಅದಕ್ಕೆ ನೀರು ಹೇಳ್ಬೇಕು ಅಂತ ನಮ್ DDP ಅವರ ಬ್ಯಾಟಿಂಗು, ಇದನ್ನೆಲ್ಲ ಲೈನ್ ಅಪ್ ನಲ್ಲಿ ಇಟ್ಕೊಂಡು ನಮ್ಮ RCB ಇವತ್ತು ಫೈನಲ್ ಬಂದು ನಿಂತೈತೆ. ಬ್ಯಾಕ್ ಟು ಬ್ಯಾಕ್ ಕಪ್ಪಿನವ್ರು ಹೊಡೀತು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ IPL ಇತಿಹಾಸದಲ್ಲೇ ಬ್ಯಾಕ್ ಟು ಬ್ಯಾಕ್ ಕಪ್ ಅನ್ನ ಹೊಡೆದಿರೋಂತ ಟೀಮ್ ಯಾವ್ದು ಇಲ್ಲ. ನಮ್ಮ RCB ಏನಾದ್ರು ಇವತ್ತು IPL ಕಪ್ ಗೆತ್ತು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಟೀಮ್ IPL ಕಪ್ ಗೆದ್ದಿರಂತ ಹಿಸ್ಟರಿ ಕ್ರಿಯೇಟ್ ಮಾಡದಂತ ನಮ್ ಟೀಮ್ ಆಗುತ್ತೆ. ಇವತ್ತು ಗೆತ್ತು ಅಂತಂದ್ರೆ ಗೆಲ್ಲುವಂತ ಸಾಧ್ಯತೆ 90% ಇದೆ. ಯಾಕಂದ್ರೆ ಹವಾಮಾನ ವರದಿ ಪ್ರಕಾರ ಅಲ್ಲಿ ಅಷ್ಟೊಂದು ಹವಾಮಾನ ವರದಿ ಅಷ್ಟೊಂದು ಇದು ಆಗಿದೆ. ಯಾಕಂದ್ರೆ ಈ ನನ್ಗೆ ಯಾಕೋ ಅನ್ಸುತ್ತೆ, ಕೆಲವೊಬ್ರು ಹೇಳ್ತಾ ಇದ್ರು ಏನಪ್ಪಾ ಇದೆಲ್ಲ ಫಿಕ್ಸಿಂಗು. ಇಲ್ಲಿ ನೋಡ್ರಿ ನರೇಂದ್ರ ಮೋದಿ ಸ್ಟೇಡಿಯಂಗೆ GT ಗೆಲ್ಲುತ್ತೆ, ಏನು ಅವ್ರ ಪಿಚ್ ಅಲ್ಲೇ ಫೈನಲ್ ಆಡಂಗೈತಲ್ಲ, ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾ ಇದ್ರು. ಅದ್ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಆ ತರ ಒಂದು ಇದನ್ನೆಲ್ಲ ಮಾಡಕ್ ನಮಗ್ ಬರೋದು ಇಲ್ಲ, ಅದನ್ನೆಲ್ಲ ನೋಡಕ್ಕೂ ಇರ್ಲಿ. ಆದ್ರೆ ಈಗಿನ ಸಿಚುವೇಶನ್ ತಕ್ಕ ಹವಾಮಾನ ವರದಿ ಪ್ರಕಾರ RCB ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇಡೀ ಕರ್ನಾಟಕ ಎಲ್ಲ, ಬೇರೆ ದೇಶಗಳಷ್ಟೇ, ಬೇರೆ ರಾಜ್ಯಗಳಲ್ಲಷ್ಟೇ RCB ಎಷ್ಟು ಇಷ್ಟಪಡ್ತಾರೆ, RCB ಎಷ್ಟೊಂದು ಉರ್ದುಂಬಿಸ್ತಾರೆ ಆಟ ಆಡಕ್ಕಾಗಿರ್ಬೋದು, ಇನ್ನೊಂದಕ್ಕಾಗಿರ್ಬೋದು. ಇಷ್ಟೊಂದು ಪ್ರಶಂಸೆ, ಇಷ್ಟೊಂದು ಅಭಿಮಾನಿಗಳನ್ನ ಹೊಂದಿರೋಂತ ಏಕೈಕ ಟೀಮ್ ಅಂದ್ರೆ ನಮ್ಮ RCB. ಆ RCB ಗೆದ್ರಿ ಇವತ್ತು ಎಷ್ಟೊಂದು ಖುಷಿ ಪಡ್ತಾರಂತ ನಿಮಗೂ ಗೊತ್ತು, ನಮಗೂ ಗೊತ್ತು ಅಲ್ವಾ. ಗೆಲ್ಬೇಕು, ಗೆದ್ದು ತೋರಿಸ್ಬೇಕು, ಬ್ಯಾಕ್ ಟು ಬ್ಯಾಕ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು ಅಂತ ನನ್ನ ಆಸೆ. ಅದಕ್ಕೆ ಕೂಡ ನಾವು ನೋಡ್ತೀವಿ, ಗೆಲ್ಲಿಸ್ತೀವಿ, ಚಿಯರ್ ಅಪ್ ಮಾಡ್ತೀವಿ, ಎಂಜಾಯ್ ಮಾಡೋದಂತೂ ಬಿಡಲ್ಲ ಅಂತ ಖಂಡಿತವಾಗೂ ನಾನು ಹೇಳಬಲ್ಲೆ. ಯಾಕಂದ್ರೆ ಅಂತ ಸ್ಟ್ರಾಂಗ್ ಟೀಮ್ ಆಗೈತೆ ನಮ್ಮ RCB ಈ ಸತಿ. ದಿನೇಶ್ ಕಾರ್ತಿಕರ್ನ 2025 ಇದಾದ್ಮೇಲೆ ಆಡಿಷನ್ ಆದ್ಮೇಲೆ ಎಲ್ಲರೂ ಕರೆದ್ಮೇಲೆ ಬೈಕತ್ತಿದ್ವಿ, ಎಂತ ಟೀಮ್ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಮಸ್ತ್ ಬೈಕಂದ್ವಿ ದಿನೇಶ್ ಕಾರ್ತಿಕ್ ಮತ್ತೆ ಇನ್ನಿರಂತ ಇವ್ರನ್ನ ವೆಂಕಟೇಶ್ ಅಯ್ಯರ್ನ 2025 27 ಕೋಟಿ ಗಂಟೆ ತಗೊಂಡ್ರು. ಆದ್ರೆ ತಗೊಳಕ್ ಆಗದೆ ಇರೋ ಕಾರಣ ಈ ಸತಿ ತಕೊಂಡ್ರು 7 ಕೋಟಿ. ಆದ್ರೂ ವೆಂಕಟೇಶ್ ಅಯ್ಯರ್ 2 ಮ್ಯಾಚ್ಗ RCB ಅಭಿಮಾನಿಗಳು ಮನ್ಸಿಗೆ ಗೆದ್ದುಬಿಟ್ರು. ಯಾಕಂದ್ರೆ ಅಷ್ಟು ಸಖತ್ತಾಗಿ ಆಡ್ಕೊಬತ್ತಾರ ವೆಂಕಟೇಶ್ ಅಯ್ಯರ್ ಅವರು. ಈ ವೆಂಕಟೇಶ್ ಅವರು ಆಡ್ತಿರೋ ರೀತಿ ನೋಡ್ರ ನಿಜವಲ್ವ, ಅವರು ಮತ್ತೆ ಇನ್ನು ಜಾಸ್ತಿ ಸಖತ್ತಾಗಿ ರನ್ ಹೊಡಿಬೇಕು ಅಂತ ನನ್ನ ಆಸೆ. ಇವತ್ತು ಎಷ್ಟು ಹೊಡಿತಾರೋ, ಕಿಲ್ ಶಾಟ್ ಇವತ್ತು ಇದ್ರೆ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಬಂದಿರೋಂತ ಮಾಹಿತಿಗಳ ಪ್ರಕಾರ ಇವತ್ತು ಕಿಲ್ ಶಾಟ್ ಇರಲ್ಲ ಅಂತ ನನ್ನ ಅನಿಸಿಕೆ. ಮತ್ತೆ ಬಂದಿರೋ ಬೆತಲ್ ಅವ್ರಂತೂ ಮನೆಗೆ ಹೋಗಿರ್ತಾರ, ಬರೀ ಪಾಪ ಊರ್ಗ್ ಹೋಗೋರು ಅವ್ರ ದೇಶ ಕ್ರಿಕೆಟ್ ಆಡಕ. ನೋಡೋಣ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ, ಯಾರು ಹೋಗ್ತಾರೆ ಅಂತ ಮುಂದಿನ 7 ಕಾಯ್ತಾ ಕೂತಿನ ಲೈವ್ ಅಲ್ಲಿ ಬಂದೇ ಬರ್ತೀನಿ. ಲೈವ್ ಮ್ಯಾಚ್ ಸಿಗುತ್ತೆ, ನೋಡೋಣ.
ಬಾಯ್ ಬಾಯ್.